ಮಾಡಬಾರ್ದು ಬರುತ್ತೆ. ದೊಡ್ಡ ನಾರಾಯಣ ಇನ್ನೊಂದು ಸರ್ತಿ ಬಿಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಒಂದು ಸರ್ತಿ ಮಾತ್ರ ಬಿಡ್ಲಿಕ್ಕೆ ಬರುತ್ತೆ. ಅದನ್ನು ಅಸ್ತ್ರಂ ಪುನರ್ ನೋಪಪದ್ಯತೆ ಅಂತ ಹೇಳಿದ್ರಿಂದ ಅವನಿಗೆ ಯಾಕೆ ಗೊತ್ತಿಲ್ಲ ಅದು ಅಸ್ತ್ರಜ್ಞಾನ ಇಲ್ಲ ಅವನಿಗೆ, ಬರೀ ಇದು ಗುಹಕಿ ಆದ್ದರಿಂದ ಅವನಿಗೆ ಗೊತ್ತಿಲ್ಲ. ಅದನ್ನು ಇವ್ರು ಹೇಳ್ತಾರೆ. ಪುನಃ ಪ್ರಯೋಕ್ತುಂ ಅಸ್ತ್ರಂ ತತ್, ಆ ನಾರಾಯಣಾಸ್ತ್ರ ತತ್ ಅಸ್ತ್ರಂ ಅಂದರೆ ನಾರಾಯಣಾಸ್ತ್ರಂ ಪುನಃ ಪ್ರಯೋಕ್ತುಂ ಪುನಃ ಪ್ರಯೋಗ ಮಾಡಲಿಕ್ಕೋಸ್ಕರ ಧಾರ್ತರಾಷ್ಟ್ರ ದುರ್ಯೋಧನ, ಅದು ಪದ ಯಾಕೆ ಉಪಯೋಗಿಸಿದ್ರು? ಕುರುಡನ ಮಗ, ತಿಳುವಳಿಕೆ ಇಲ್ಲ ಅಂತ ಅರ್ಥ ಅವನಿಗೆ, ಅರ್ಥಗರ್ಭಿತವಾದ ಮಾತು. ಅಭ್ಯಚೋದಯತೆ, ಆ ದುರ್ಯೋಧನ ಹೇಳಿದ ಅರ್ಥ ಅದು, ನಾವಲ್ಲ, ದುರ್ಯೋಧನ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅಂದರೆ ಸಭಾಪರ್ವದಲ್ಲಿ ಬಂದಾಗ ವಾಪಸ್ ಬರ್ತಾರೆ, ತಂದೆ ಮುಂದೆ ಹೇಳ್ತಾರೆ. ನಾನು ನೋಡಿ ನಕ್ಕರು, ಏನಂತ ಹೇಳಿದ್ರು ಗೊತ್ತಾ? ಧೃತರಾಷ್ಟ್ರನ ಮಗನೇ ಅಂದರು ಅಂತ ಹೇಳ್ತಾರೆ. ಧೃತರಾಷ್ಟ್ರನ ಮಗನೇ ಅಂದ್ರೆ ಏನರ್ಥ? ಕುರುಡ ಅಂತ ಅರ್ಥ. ನೀರು ಕಾಣಲಿಲ್ಲ ಇವನಿಗೆ, ಗೋಡೆ ಕಾಣಲಿಲ್ಲ ಅಂತ ಕುರುಡನ ಮಗ ಅಂದರೆ ಅವನೇ ಮಾಡ್ಕೊಂಡು ಅರ್ಥ ಅದು. ಆದ್ದರಿಂದ ಆ ಅರ್ಥ ಹೇಳಬೇಕಲ್ಲಿ. ಧಾರ್ತರಾಷ್ಟ್ರ ಅಭ್ಯಚೋದಯತೆ, ಬಿಡು 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 ಅಂತ ಕೇಳ್ಕೊಂಡು, ಅದಕ್ಕೆ ಚೋದನ ಅಚೋದಯತ ಅಭ್ಯಚೋದಯತ್, ಬೇಗ ಇನ್ನೊಂದು ಬಿಟ್ಬಿಡಿ ಅಂತ ಕೇಳ್ಕೊಂಡು. ದ್ರೋಣಿ ನಶಕ್ಯಮಿತ್ಯುಕ್ತ, ನೀನು ಅಸ್ತ್ರಜ್ಞಾನ ನಿಮ್ಗೆ ಗೊತ್ತಿಲ್ಲ, ನಿನಗೆ ಮತ್ತೆ ಬಿಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಶಕ್ಯಂ ಇತ್ಯುಕ್ತ ದೃಷ್ಟದ್ಯುಮ್ನಂ ಸಮಭ್ಯಯ, ದೃಷ್ಟದ್ಯುಮ್ನ ಹತ್ರ ಯುದ್ಧಕ್ಕೆ ಹೊರಟರು. ಬಿಟ್ಟುಬಿಟ್ರು ಯಾರನ್ನ, ಈಗ ವಿಷಯ ಬಿಟ್ಟು ಆ ಕಡೆ ಹೊರಟರು. ಪಾಯಾಂತಮಿಚ್ಛೈವ ಗುರೋಸ್ತು ತಂ ತಂ ದೃಷ್ಟದ್ಯುಮ್ನಂ ಸಾತ್ಯಕಿರಭ್ಯ. ದೃಷ್ಟದ್ಯುಮ್ನ ಯಾತಕ್ಕೆ ಹೋಗಿದ್ದು? ಅವರಪ್ಪನ ಕೊಂದಿರೋದು ಅದೇ ದೃಷ್ಟದ್ಯುಮ್ನ ತಾನೆ, ಆ ಸಿಟ್ಟಿಗೋಸ್ಕರ ಅಲ್ಲಿ ಹೊರಟ್ರು. ಈಗ ಅದು ಎಲ್ಲ ಮೊದಲು ಉದ್ದೇಶ ಏನವ್ರಿಗೆ ಏನಿತ್ತು? ಈಗ ಎಲ್ಲರೂ ನಾಶ ಮಾಡಬೇಕಂತಾನೆ ಹೊರಟಿದ್ರು ಅವರು. ಕೆಲಸ ಆಗಲಿಲ್ಲ, ಅದು ಏನೂ ಆಗಲಿಲ್ಲ. ಕೊನೆಗೇನು ಮಾಡಿದ್ರು? ಈಗ ದೃಷ್ಟದ್ಯುಮ್ನ ಇದ್ದಾನೆ, ಅವನೇ ಕೊಂದವನು ಅಂತ ಡೈರೆಕ್ಟ್ ಅವನ ಮೇಲೆ ಹೋದ್ರು. ದ್ರೋಣರು ಸತ್ತಿದ್ದವರು ಆಕ್ಚುಲಿಯಾಗಿ ಅಸ್ತ್ರದ ಸಾಯಿಲ್ಲ, ಅದು ಗೊತ್ತಿಲ್ಲ ಅವ್ರಿಗೀಗ. ಈಗ ಗೊತ್ತಿಲ್ಲ ಅವರಿಗೆ, ಈಗ ಗೊತ್ತಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಲಿಲ್ಲ, ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಲಿಲ್ಲ. ಅದು ಲಿಸ್ಟ್ ಕೊಟ್ಟರಲ್ಲಿ ಇಷ್ಟು ಜನಕ್ಕೆ ಗೊತ್ತಾಯ್ತು, ಉಳಿದವ್ರಿಗೆ ಕಾಣಲಿಲ್ಲ ಅಂತೇಳಿ. ಇವ್ರ ಹೆಸರಿಲ್ಲ ಅದರೊಳಗೆ, ಆದ್ದರಿಂದ ಗೊತ್ತಾಗಲಿಲ್ಲ. ಇವರೇ ಕೊಂದಿದ್ದು ಸಿಟ್ಟಿನಿಂದ ಹಾಗೆ ಮಾಡಿದರು. ಕೊನೆಯವರೆಗೂ ಹಾಗೆ ತಿಳ್ಕೊಂಡಿದ್ರು. ದ್ರೋಣಿ ಅಯಾಂತಮಿಚ್ಛೈವ ಗುರೋಸ್ತು ತಂ ತಂ ದೃಷ್ಟದ್ಯುಮ್ನಂ ಸಾತ್ವಿಕಿರಭ್ಯಯಾದ್ರಣೆ ಗುಹೌಚತೌ ಸಾಯಕಾಭ್ಯಾಂ ಅವಿಧ್ಯತ್ ನಿಪೇತತುಸ್ತೌ ಚ ವಿಮೂರ್ಛಿತೌ ರಣೇ ಆಯಾಂತಂ ಈಚ್ಛ ಏವ ಗುರೋಃ ಸುತಂ ತಂ ದೃಷ್ಟದ್ಯುಮ್ನಂ ಸಾತ್ಯಕಿ ಅಭ್ಯಯಾತ್ರणे ಗುಹೌಚತೌ ಸಾಯಕಾಭ್ಯಾಂ ಅವಿಧ್ಯತ್ ನಿಪೇತತು ತೌ ಚ ವಿಮೂರ್ಛಿತೌ ರಣೇ. ಏನಾಯಿತು? ಆಯಾಂತಂ ಗುರೋಸ್ತುತಂ ಈಚ್ಛ ಏವ. ಅಶ್ವತ್ಥಾಮಾಚಾರ ಹಾಗೆ ದೃಷ್ಟದ್ಯುಮ್ನ ಮೇಲೆ ಕೋಪದಿಂದ ಹೊರಟಿದ್ದು ನೋಡಿ, ಸಾತ್ಯಕ್ಕೆ ಅಡ್ಡ ಬಂದ. ಅವ್ರಿಗೆ ಅರ್ಥ ಆಯ್ತು, ಭಾರಿ ಡೇಂಜರಸ್ ಇವರು. ದೃಷ್ಟದ್ಯುಮ್ನ ಇವ್ರ ಮುಂದೆ ಏನೂ ಅಲ್ಲ, ಯಾರ ಮುಂದೆ? ಅಶ್ವತ್ಥಾಮರ ಮುಂದೆ. ಅದಕ್ಕೆ ಸಾತ್ಯಕ್ಕೆ ಅಡ್ಡ ಬಂದ. ಸಾತ್ಯಕಿರ ಅಭ್ಯಯಾತ್ರಣೆ, ಇದು ಸಾಮಾನ್ಯ ಹೊಡಿಲಕ್ಕೆ ಹೋದಾಗ ಅಡ್ಡ ಬರೋ ಪ್ರಸಂಗ ಬರುತ್ತೆ ನೋಡಿದ್ರೆ, ಹಾಗೆ ಬಿಡಿಸ್ಲಕ್ಕಂತ ಅಡ್ಡ ಇವರಿಗೆ ಬಿಡುತ್ತೆ ಎಷ್ಟೋ ಸಲ. ಪೇಪರ್ ಬೇರೆ ಅವನೇ ಸತ್ತು ಹೋದ ಅಂತ ಹೇಳಿಬಿಟ್ಟು. ಇದು ಸಾತ್ಯಕ್ಕೆ ಯಾತಕ್ಕೆ ಆಗೋದ ಅಂತ ಕೇಳಿದ್ರೆ, ಸಾತ್ಯಕ್ಕೆ ಆ ರೀತಿ ಹೊಡೆಯೋದಿಲ್ಲ ಅವರು. ಯಾತಕ್ಕೆ? ಆ ಸಿಟ್ಟು ಸಾತ್ಯಕ್ಕೆ ಮೇಲಿಲ್ಲ ಅವರಿಗೆ. ಬಟ್ ಸಾತ್ಯಕ್ಕೆ ಪ್ರೊಟೆಸ್ಟ್ ಮಾಡಿದ ನಮಗೆ ಗೊತ್ತಿದೆ, ಸಾತ್ಯಕ್ಕೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಅವರಿಲ್ಲ. ಆದ್ದರಿಂದ ಅವ್ರಿಗೆ ಹೊಡೆಯೋದಿಲ್ಲ ಅಂತ ಗೊತ್ತು. ಸಾಮಾನ್ಯ ಮಧ್ಯ ಧೈರ್ಯದಿಂದ ಯಾರು ಹೋಗ್ತಾರೆ? ತಮ್ಗೆ ಹೊಡೆಯೋದಿಲ್ಲ ಅಂತ ಗ್ಯಾರಂಟಿ ಇದ್ದವರು, ಗೊತ್ತಾಯ್ತಾ? ಉಳಿದಂತೆ ಹೋಗೋದಿಲ್ಲ. ಮತ್ತೆ ಯಾದವ ಕೃಷ್ಣನ ಕಡೆಯವರು ಅಂತ ಹೇಳಿ ಗೌರವ ಇದೆ ಅವನ ಮೇಲೆ, ಆದ್ದರಿಂದ ಸಾತ್ಯಕ್ಕೆ ಸೇಫ್ ಅಂತ ಬಂದ. ಗುಹೌಚತೌ ಸಾಯಕಾಭ್ಯಾಮ ವಿದ್ಯತೆ, ಬಿಡಲಿಲ್ಲ ಇವರು. ಏನು ಮಾಡಿದರು? ಅಶ್ವತ್ಥಾಮರು ಇಬ್ಬರ ಮೇಲೂ ಬಾಣ ಹೊಡೆದ್ರು. ಇಬ್ಬರು ಮೂರ್ಛಿತರಾಗಿ ಬಿದ್ದರು. ದಸ್ತೌ ವಿಮೂರ್ಛಿತವು ರಣೆ, ಮೂರ್ಛಿತವು ವಿಮೂರ್ಛಿತವು, ಗಾಢ ಮೂರ್ಛೆಗೆ ಒಳಗಾಗಿ ಸಾತ್ಯಕ್ಕೆ ಮತ್ತು ದೃಷ್ಟದ್ಯುಮ್ನ ಇಬ್ಬರು ಕೂಡ ಬಿದ್ದರು. ಆಗ ಭೀಮಸ್ಯ ಅಭ್ಯಾಗತಸ್ಯ ಅಶ್ವಾನ್ ದ್ರೌಣಿ ವ್ಯದ್ರಾವಯದ್ರಣೆ ಸಂಸ್ಥಾಪಯತಿ ತಾನ್ ಭೀಮೇ ತತರಸ್ಯ ದ್ರೌಣಿಮರ್ಜುನಃ. ಭೀಮಸ್ಯ ಅಭ್ಯಾಗತಸ್ಯ ಅಶ್ವಾನ್ ದ್ರೌಣಿ ವ್ಯದ್ರಾವಯತ್ ರಣೆ ಸಂಸ್ಥಾಪಯತಿ ತಾನ್ ಭೀಮೇ ದತರಸ್ಯ ದ್ರೌಣಿಂ ಅರ್ಜುನಃ. ಆ ಸಮಯಕ್ಕೆ ಅವರಿಬ್ಬರ ಮೇಲೆ ಎದುರಿಸಲಿಕ್ಕೆ ಭೀಮಸೇನ ದೇವರು ಬಂದರು. ಭೀಮಸ್ಯ ಅಭ್ಯಾಗತಸ್ಯ ಅಶ್ವಾನ್ ಕುದುರೆಗಳನ್ನು ದ್ರೌಣಿ ಅಶ್ವತ್ಥಾಮರು ರಣೆ ಯುದ್ಧದಲ್ಲಿ ವ್ಯದ್ರಾವಯ ತೊಡೆದು ಓಡಿಸಿದರು. ಸಂಸ್ಥಾಪಯತಿ ತಾನ್ ಭೀಮೆ, ಭೀಮಸೇನ ಅದನ್ನು ಹಾಗೆ ಸ್ಥಿರಗೊಳಿಸ್ತಾ ಇರಬೇಕಾದ್ರೇ ದ್ರೌಣಿಂ ಅರ್ಜುನ ದದರ್ಶ, ಅಶ್ವತ್ಥಾಮರನ ಅರ್ಜುನ ಕಂಡ. ಅರ್ಜುನ ಯುದ್ಧಕ್ಕೆ ಬಂದ. ಅಶ್ವತ್ಥಾಮರಿಗೆ ಭಾರಿ ಕೋಪಗೊಂಡ್ಬಿಟ್ಟಿದ್ದಾರೆ ಅಂಥೇಳಿ ತಾನು ಬಂದ.
ತಥೋ ಅರ್ಜುನಸ್ತಂ ಪ್ರತಿಯೋದ್ಧುಮಾಗಮತ್ ರುಕ್ಷಾವಾಚಃ ಶ್ರಾವಯನ್ ಕ್ರುದ್ಧರೂಪಃ ತತ್ರಾಜ್ಞೇಯಂ ದ್ರೌಣಿರಮುಂಚದಸ್ತ್ರಂ ತೇನ ವ್ಯಾಪ್ತಾ ಪೃತನಾ ಪಾಂಡವಾನಾಂ ತತಃ ಅರ್ಜುನಃ ತಂ ಪ್ರತಿಯೋದ್ಧುಂ ಆಗಮತ್ ರುಕ್ಷಾವಾಚಃ ಶ್ರಾವಯನ್ ಕ್ರುದ್ಧರೂಪಃ ತತ್ರ ಅಗ್ನೇಯಂ ದ್ರೌಣಿಃ ಅಮುಂಚತ್ ಅಸ್ತ್ರಂ ತೇನ ವ್ಯಾಪ್ತಾ ಪೃತನಾ ಪಾಂಡವಾನಾಂ ತತಃ ಅರ್ಜುನಗೆ ಬಂದ ಅರ್ಜುನ ಪ್ರತಿಯೋದ್ಧುಂ ಆಗಮತ್ ರುಕ್ಷ ಬಂದದ್ದನ್ನು ಕಂಡು ಅಶ್ವತ್ಥಾಮರು ರುಕ್ಷಾವಾಚಃ ಶ್ರಾವಯನ್ ಕ್ರುದ್ಧರೂಪ ಭಾರಿ ಕೋಪದಿಂದ ಕಟುವಾಗಿ ನಿಂದಿಸ್ತಾರೆ ಅರ್ಜುನನನ್ನು. ಏನಂತ, ಎಲ್ಲ ಸೇರಿ ಏನು ಮಾಡಿದ್ದೀರಿ ನೀವೀಗ, ಗುರುಗಳನ್ನ ಕೊಂದುಬಿಟ್ಟಿರಲ್ಲ ನೀವು ದ್ರೋಣಾಚಾರ್ಯರನ್ನು ಅಂತ ಹೇಳಿಬಿಟ್ಟು ಕೆಟ್ಟದಾಗ ಬೈತಾನೆ. ಅಂದರೆ ಅರ್ಜುನ ಕೊಂದಿಲ್ಲ, ಬಟ್ ಅರ್ಜುನಾದಿಗಳಿದ್ರಲ್ಲ, ಎಷ್ಟೊಂದು ಮೇಲೆ ಮಾಡ್ಬೇಕಾದ್ರೆ ನೀವೇನು ಮಾಡ್ತಿದ್ರಿ, ನಿಮ್ಮ ಗುರುಗಳಲ್ಲೇನು ಅದು ನಿಜವಾಗ್ಲೂ ಹೇಳೋದಾದರೆ ಅಶ್ವತ್ಥಾಮರಿಗಿಂತ ಒಂದು ತೂಕ ಹೆಚ್ಚಿನ ಪ್ರೀತಿಯಿಂದ ಏನು ಹೇಳಿಕೊಟ್ಟಿರ್ತಾರೆ ಅವರು, ಅರ್ಜುನ ಹೇಳ್ಕೊಟ್ಟಿರ್ತಾರೆ. ಆದ್ದರಿಂದ ಆ ಸಿಟ್ಟಿನಿಂದ ಹೇಳ್ತಾರೆ, ರುಕ್ಷಾವಾಚಃ ಶ್ರಾವಯನ್ ಕ್ರುದ್ಧರೂಪಃ ತತ್ರ ಆಗ್ನೇಯಂ ದ್ರೌಣಿ ಅಮುಂಚದಸ್ತ್ರಂ. ಅಷ್ಟೇ ಇಲ್ಲ, ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆಗ್ನೇಯಂ ಅಸ್ತ್ರಂ ದ್ರೌಣಿ ಅಮುಂಚತ್ ಪ್ರಯೋಗ ಮಾಡಿದರು. ತೇನ ವ್ಯಾಪ್ತ ಪೃತನ ಪಾಂಡವಾನ, ಪಾಂಡವರ ಸೈನ್ಯದ ಮೇಲೆ ದೊಡ್ಡದಾಗಿ ಬಿತ್ತದ ಹೋಗಿ ಅಸ್ತ್ರ. ಅದು ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, ಅಕ್ಷೋಹಿಣಿ ನಿಹತ ಚಾತ್ರಸೇನಾ ಪಾರ್ಥಂ ಸಯಾನಂ ಹರಿರುಜ್ಜಹಾರ ಜೀವಂತ ಮಾಲೋಕ್ಯ ಸುರೇಂದ್ರ ನಂದನಂ ದ್ರೌಣಿ ಕೋಪಾತ್ ಕಾರ್ಮುಕಂಚ ಅಪಹಾಯ. ಅಕ್ಷೋಹಿಣಿ ನಿಹತ ಚಾತ್ರ ವೆರಿ ಇಂಪಾರ್ಟೆಂಟ್. ಒಂದು ಅಕ್ಷೋಹಿಣಿ ಸೇನೆ ಸಾಯ್ತಂತ ಅಂತ ಅಸ್ತ್ರ ಬಿಡ್ತಾರೋ ಅಶ್ವತ್ಥಾಮರು. ಈ ಫುಲ್ ಫ್ಲೆಜ್ ಯುದ್ಧ ಮಾಡ್ತಾ ಇದ್ದಾರೆ ಅವರು. ಅತ್ರ ಸೇನಾ ಪಾರ್ಥಂ ಸಯಾನಂ ಹರಿರುಜ್ಜ, ಅರ್ಜುನ ಬಿಡೋದಕ್ಕಿಂತ ಪ್ರತ್ಯಸ್ತ್ರ ಬಿಡೋದಕ್ಕಿಂತ ಮುಂಚೆ ಹೊಡೆದು ಬಿಟ್ಟರು ಜೋರಾಗಿ. ಅದರಿಂದ ಏನಾಯಿತು, ಇಡೀ ಅಕ್ಷೋಹಿಣಿ ಸೇನೆ ಹೋಯಿತು. ಆದರೆ ಆ ಗುಂಪಿನಲ್ಲಿ ಅರ್ಜುನ ಕೂಡ ಇದ್ದ. ಆದರೆ ಕೃಷ್ಣ ಏನು ಮಾಡಲಿಲ್ಲ, ಅರ್ಜುನ ಕಾಪಾಡಿದ. ಇದು ಭಾರಿ ವಿಶೇಷ. ಇದು ಕೆಲಸ ಏನು ಮಾಡಿ ದೂರ ಕರ್ಕೊಂಡು ಹೋಗ್ತಾನೆ, ಕೆಲಸ ವೈದ್ಯಂತಿ ಮೇಲೆ ತಾನೇ ಹಾಕ್ಕೊಂಡ, ಕೆಲಸ ಹೀಗೆ ಮಾಡ್ದ, ಕೆಲಸ ಏನು ಮಾಡಿದ, ಏನೂ ಆಗದಂತೆ ನೋಡ್ಕೊಂಡು, ಏನೂ ಆಗಬಾರ್ದು, ಯಾವ ರೀತಿ ಬೇಕಾದ್ರೂ ಮಾಡ್ತಾನೆ ದೇವರು ಹಾಂ. ಅಂದರೆ ನಿಮಗೆ ಇವತ್ತಿನ ಕೇಳೋ ಮಾತುಗಳ ಇವು ನೊಗದ್ರೆ ಆಯಿತು, ಬಾಂಬ್ ಬೇಯಿಸಿದಾರಲ್ಲ ಹಾಗೆ ಅಷ್ಟೇ. ಏನು ಮಾಡುತ್ತದ ಎಷ್ಟಾಗೇನು ಮಾಡುತ್ತದ, ಇನ್ನೊಂದು ಹೊಡೆದ್ರೆ ಎರಡು ಆದ್ರೆ ಇನ್ನೂ ಡೇಂಜರ್ ಹೊಡೆದ್ರೆ, ಗೊತ್ತಾಯ್ತಾ, ಅದನ್ನ ಹಿಡಿದು ವಾಪಸ್ ಎಸಿಬೇಕು ಅಷ್ಟೇ ಹೊರತು ದೂರ ಇದನ್ನು ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ದೂರ ಹೋಗಿ ನಾಶ ಮಾಡ್ಬೇಕಂತ. ಇಲ್ಲದ ಹೋದ್ರೆ ಅವರು ಸಾಯಬಾರ್ದು, ಭಾರಿ ಡೇಂಜರ್. ಬಾಂಬ್ ಅರ್ಥ ಮಾಡ್ಕೊಂಡು ಇವೆಲ್ಲ ಏನು ದೊಡ್ಡ ವಿಚಾರ ಅಲ್ಲೇ ಇಲ್ಲ. ಅದಕ್ಕಿಂತ ಮಂತ್ರಗಳು ಇವೆಲ್ಲ ಕೂಡ ಜೊತೆಗೆ. ಬಾಂಬ್ಗಳೆಲ್ಲ ಇದಾದ್ರೆ ಬರೀ ಮೆಟೀರಿಯಲ್ ಅದಷ್ಟೇ, ಇದು ಮಂತ್ರಗಳಾದ್ದರಿಂದ ಮಂತ್ರಶಕ್ತಿನ ಮೀರ್ಲಿಕ್ಕಾಗೋದಿಲ್ಲ. ಸ್ಪೆಷಲ್ ಅಸ್ತ್ರ ಬಿಟ್ಟರು ಅವರು. ಈ ಅಸ್ತ್ರ ಆಗ್ನೇಯಾಸ್ತ್ರ ಡಿಫರೆನ್ಸ್ ಇದೆ ಅಂತ ಗೊತ್ತಾಗಿದೆ ಈಗ? ಇಲ್ಲ ಅಲ್ಲ, ಆಗ್ನೇಯಾಸ್ತ್ರಕ್ಕೆ ಸ್ಪೆಷಾಲಿಟಿ ಇರೋದನ್ನ ಹೇಳಿದ್ದಾರೆ, ನೆನಪಿದೆಯಾ? ಎಲ್ಲೆಲ್ಲಿ ಅಂತ ಹೇಳಿ ನೋಡೋಣ. ಎಲ್ಲಿ ಬಂತು? ಗೊತ್ತಾಗ್ತಾ ಇಲ್ಲ ಇಲ್ಲ. ಆ ಚಿತ್ರಸೇನೆ ಮೇಲೆ ಆಗ್ನೇಯಾಸ್ತ್ರ ಬಿಟ್ಟ, ಆ ಪಂಜನ್ ಮಂತ್ರಿಸಿ ಬಿಟ್ಬಿಟ್ಟ. ಯಾರು? ಅರ್ಜುನ. ಯಾವಾಗ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು? ಕಲ್ಯಾಣ. ಎಲ್ಲಿಂದ? ಏಕಚಕ್ರ ಹೊರಟಿದ್ರು. ದಾರಿಯಲ್ಲಿ ಪ್ರಸಂಗ ಬಂದಿತ್ತು. ಆಗ್ನೇಯಾಸ್ತ್ರ ಬಿಟ್ಟಾಗ ವಿಚಿತ್ರ ಆಗ್ನೇಯಾಸ್ತ್ರ ಬಿಟ್ಟ. ರಥ ಎಲ್ಲ ಸುಟ್ಟೋಯ್ತು, ಅವ್ನ ಮೈ ಸುಟ್ಟೋಯ್ತು, ಒಳಗೇನೂ ಆಗಲಿಲ್ಲ, ಬರೀ ಫಸ್ಟ್ ಕವರ್ ಮಾತ್ರ ಸುಟ್ರ. ಅದು ಭಾರಿ ಆಶ್ಚರ್ಯ ಆಯ್ತು ಅದರಿಗೆ. ನನಗೂ ಹೇಳ್ಕೊಡು ಅಂತ ಕೇಳಿದೆ ಅಸ್ತ್ರನ. ಮತ್ತು ಅಸ್ತ್ರ ಗೊತ್ತಿದ್ರು, ಇಂಥ ಸ್ಪೆಷಲ್ ಅಸ್ತ್ರ ಗೊತ್ತಿದ್ದಿಲ್ಲ. ಇದು ಇನ್ನೊಂದು ಅಸ್ತ್ರ, ಇದು ಆಗ್ನೇಯಾಸ್ತ್ರ ಬಂತದ್ದು ವೆರೈಟಿ. ಇದೆಂಥ ಫಾಸ್ಟ್, ಅರ್ಜುನಿಗೆ ಗೊತ್ತಾಗದಷ್ಟು ಫಾಸ್ಟಾಗಿ ಬಂದ್ಬಿಡ್ತು. ಅಂದರೆ ಚಿತ್ರಸೇನೆಗೆ ಗೊತ್ತಿಲ್ಲದ ಅರ್ಜುನಿಗೆ ಗೊತ್ತಿತ್ತು, ಅರ್ಜುನಿಗೆ ಗೊತ್ತಿಲ್ಲದ ಯಾರಿಗೆ ಗೊತ್ತಿತ್ತು? ಈಗ ಅಶ್ವತ್ಥಾಮರಿಗೆ ಗೊತ್ತಿತ್ತು. ಆದ್ದರಿಂದ ಅರ್ಜುನ ಪ್ರತಿ ಆಕ್ಷನ್ ತೊಡಗಿ ಮುಂಚಿತವಾಗಿಯೇ ಏನು ಮಾಡಿದ್ರೆ ಇಡೀ ಅಕ್ಷೋಹಿಣಿ ಸೇನೆ ಸುಟ್ಟು ಬೂದಿಯಾಗೋಯಿತು. ಗೊತ್ತಾಯ್ತಾ? ಆ ಕಡೆಗೆ ಅರ್ಜುನ ಗುಂಪಿನಲ್ಲಿ ಇದ್ದ, ಕೃಷ್ಣನ ವಿಚಾರ ಬಿಟ್ಬಿಟ್ಟು ತಾನೇ ಸಾಕ್ಷಾತ್ ನಾರಾಯಣ. ಆದ್ದರಿಂದ ಆಗ್ನೇಯಾಸ್ತ್ರ ಪರಶುರಾಮಾಸ್ತ್ರ, ಅಗ್ನೇಯಂತರ್ಗತ ಪರಶುರಾಮ ದೇವರು ತಾನೆ. ಈಗ ಜೊತೆಗಿದ್ದಕ್ಕೇನಾಯಿತು? ಸೇಫ್. ಅತ್ತ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧರ್ಮರ್ಥ. ಕೃಷ್ಣನ ಜೊತೆಗೆ ಅರ್ಜುನ ಇದ್ರೆ ಏನಾಗುತ್ತೆ? ಗೆದ್ದು ಬಿಡ್ತಾರೆ. ಬರೀ ಅರ್ಜುನ ಬಂದರೆ ಬಂದ, ಯಾವಾಗ ಬಂದ? ಕೊನೆಗೆ ಬರ್ತಾನೆ. ಬರೀ ಅರ್ಜುನ ಗೆಲ್ಲಕ್ಕಾಗಲಿಲ್ಲ. ಸೊ ಕೃಷ್ಣನ ಜೊತೆಗಿದ್ದರಿಂದ ಏನಾಯಿತು? ಏನೂ ಆಗಲಿಲ್ಲ.
ಸುಖವಾಗಿ ಉಳ್ಕೊಂಡ. ಚಿತ್ರಸೇನ ಅರ್ಜುನನ ಉಪದೇಶ ಪಡೆದ ಅಥವಾ ಆವಾಗ ನೀವೇ ಹೇಳಿ ಏನಾಯ್ತು ಅಲ್ಲಿ? ಚಿತ್ರ ಈಗ ಆಶ್ಚರ್ಯಪಟ್ಟಿದ್ದ್ಯಾರು? ಅಸ್ತ್ರ ಬಿಟ್ಟಿದ್ದ್ಯಾರು? ಚಿತ್ರಸೇನ ಅಲ್ಲ, ಅರ್ಜುನ ಬಿಟ್ಟಿದ್ದು. ಚಿತ್ರಸೇನ ಮೇಲೆ ಬಿಟ್ಟ. ಅವಾಗೇನಾಯ್ತು, ಅವನು ಬಾಣ ಬಿಟ್ಕೊಂಡು ಇವ್ರ ಮೇಲೆ ಬಂದ. ಅರ್ಜುನ ಮುಂದೆ ಪಂಚ್ ಹಿಡ್ಕೊಂಡು ಹೋಗ್ತಿದ್ದ. ಅದನ್ನ ಮಂತ್ರಿಸಿ ಮೇಲೆ ಹಾಕಿದ. ರಥ ಸುಟ್ಟೋಯ್ತು, ಅವನ ಬಟ್ಟೆ ಎಲ್ಲ ಸುಟ್ಟೋಯ್ತು, ಅವ್ನ ಮೈ ಹೊರಗಿನ ಎಕ್ಸ್ಟರ್ನಲ್ ಚರ್ಮ ಎಲ್ಲ ಸುಟ್ಟೋಯ್ತು. ಅವನು ಕಪ್ಪು ಬಣ್ಣಕ್ಕೆ ಬಂದುಬಿಟ್ಟ. ಬಿಳಿ ಬಣ್ಣ ಕೆಂಪು ಬಣ್ಣಕ್ಕೆ ಕಪ್ಪು ಬಣ್ಣ ಸುಟ್ಟೋಗ್ಬಿಡ್ತಲ್ಲ ಒಂದು ರೌಂಡು. ಅದಕ್ಕೆ ಅವನಿಗೆ ಆಶ್ಚರ್ಯ ಆಯಿತು. ಅಂದರೆ ಎಷ್ಟು ಅದು ಒಳಗೆ ಏನೂ ಆಗಬಾರ್ದು, ಹೊರಗಿನ ಲೇಯರ್ ಮಾತ್ರ ಸುಡ್ತಾರೆ. ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿದಾಗೆ ಕಣ್ಣು ತೆಗೆದು ಅದು ಮಾತ್ರ ತೆಗಿಬೇಕು. ಅರ್ಜುನ ಕೆಪಾಸಿಟಿ ಆಗಿತ್ತು. ಅದು ನೋಡಿ ಆಶ್ಚರ್ಯಪಟ್ಟ. ನಾನು ಹೇಳ್ಕೊಡು ಅಂತ ಕೇಳಿದ. ಅವಾಗ ಏನು ಹೇಳಿದ, ಹೇಳ್ಕೊಡ್ತೀನಿ. ಅದು ಕಂಡೀಷನ್ ಹಾಕಿದ, ಏನೋ ನಾನು ಪ್ರತಿಯಾಗಿ ಕೊಡ್ತೀನಿ ಅಂತ. ಏನು ಕೊಡಬೇಡ, ಹೇಳ್ಕೊಡ್ತೀನಿ ಅಷ್ಟೇ ನನಗೆ. ಹೇಳ್ತೀವಿ ಏನಾಗ್ತಿತ್ತದು, ಎಕ್ಸ್ಚೇಂಜ್ ಆಗಬಾರ್ದು. ತಾನು ಕೊಟ್ಟ ವಿದ್ಯೆ ಭಾರಿ ದೊಡ್ಡದು, ಅವ್ನು ಕೊಡೋದು ಚಿಕ್ಕದಾದ್ರಿಂದಾನೆ ಏನು ಮಾಡಿದ, ಇಸ್ಕೊಳ್ಳಿಲ್ಲ. ಅದೆಲ್ಲ ಹಿಂದೆ ಬಂದಿದೆ ಈಗಾಗಲೇ, ಜ್ಞಾಪಕ ಮಾಡ್ಕೋಬೇಕಾ. ಆಮೇಲೆ ತಗೋತೀನಿ, ಇದಕ್ಕೆ ಗಂಟು ಹಾಕಬೇಡ ಅಂತ ಅರ್ಥ. ಈಗಲೇ ತೊಗೊಂಡ್ರೆ ಏನಾಗುತ್ತದ, ಎಕ್ಸ್ಚೇಂಜ್ ಆಫರ್ ಆಗಿಬಿಡತ್ತೆ. ಅದಕ್ಕೆ ಬೇರೆ ಕೊಡು, ಇನ್ನು ಬೇರೆ ತಗೋಬೇಡ, ಅದಕ್ಕೆ ಲಿಂಕ್ ಹಾಕಬೇಡ ಅಂತ ಹೇಳ್ತಾರೆ. ನೀವೇ ಹೇಳಿ. ಬರೀ ಅಗ್ನಿ ಬೇರೆ, ಗೊತ್ತಾಯ್ತಾ? ಆಮೇಲೆ ಇನ್ನೇ ಅಗ್ನಿ ಅದು ಒಳಗೆ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಪರಶುರಾಮ ಅಂತಷ್ಟದ ಆಗ್ನೇಯಾಸ್ತ್ರ. ಅದು ಸೂಪರ್ ಆಗಿಬಿಡತ್ತೆ, ವೈಷ್ಣವಾಸ್ತ್ರ ಆಗಿಬಿಡತ್ತೆ. ಅದೇ ಮುಡಿದವ್ರಿಗೆ ಹೊಡ್ಲಿಕ್ಕಾಗಲ್ಲ. ಅದರ ಅಕ್ಷೋಹಿಣಿ ನಿಹತ ಚಾತ್ರ ಸೇನಾ ಪಾರ್ಥಂ ಸಯಾನಂ ಹರಿಹಿ ಉಜ್ಜಹಾರ. ಅರ್ಜುನ ಆತನ ಯಾನ ಅಂದರೆ ರಥ, ಯಾನ ಅಂದರೆ ವಾಹನ, ಇಲ್ಲಿ ರಥ. ರಥ ಸಮೇತ ಕೃಷ್ಣ ಕಾಪಾಡಿದ. ಜೀವಂತ ಮಾಲೋಕ್ಯ ಸುರೇಂದ್ರ ನಂದನಂ ದ್ರೌಣಿ ಕೋಪಾತ್ ಕಾರ್ಮಕಂಚ ಅಪಹಾಯ. ಅರ್ಜುನ ಸುಖವಾಗಿರೋದನ್ನು ನೋಡ್ದ. ಸೈನ್ಯ ಸತ್ತೋಗಿದ್ದು ಖುಷಿ ಆಯಿತು, ಆದರೆ ಉಪಯೋಗ ಆಗಲಿಲ್ಲ. ಯಾಕಂದ್ರೆ ಟಾರ್ಗೆಟ್ ಯಾರಿತ್ತೀಗ, ಮುಖ್ಯ ಕೆಲಸನೇ ಆಗಲಿಲ್ಲಲ್ಲ. ಅದಕ್ಕೋಸ್ಕರ ಭಾರಿ ಬೇಸರ ಆಯಿತು. ಇಂದ್ರನಂದನಂ ದ್ರೌಣಿ ಕೋಪಾತ್ ಕಾರ್ಮಕಂಚ ಅಪಹಾಯ. ಸಿಟ್ಟು ಬಂತು, ಬಿಲ್ಲನ್ನು ಎಸ್ತು ಬಿಟ್ರು ಕೆಳಗೆ. ಸಿಟ್ಟು ಬಂದುಬಿಟ್ಟು ಏನಾಯಿತು, ನನ್ನ ಧನುರ್ಯುದ್ಧಕ್ಕೆ ಧಿಕ್ಕಾರ ಅಂತ ಹೇಳಿಬಿಟ್ರು. ಯಾಕೆಂದರೆ ಏನಾಗಲಿ, ಏನು ಮಾಡೋಕ್ಕಾಗಲಿಲ್ಲ ನನ್ನ ಕೈಲೀಗ, ಕೊಲ್ಲಕ್ಕಾಗಲಿಲ್ಲ ಈಗ. ಆದ್ದರಿಂದ ನಾನು ಇದಕ್ಕೆ ಎಷ್ಟು ಬಿಟ್ಟು ಅದು ಹೊಟ್ಟೆ ಬಿಟ್ಟುಬಿಟ್ಟು ಯುದ್ಧರಂಗ ಬಿಟ್ಟು ಹೊರಟೋದ್ರು. ಯಯೌ ತಮಾಗತ್ಯ ಜಗಾದ ಕೃಷ್ಣೋ ವೇದಾಂತಕೃತ್ ಪೂರ್ಣ ಷಡ್ಗುಣ್ಯ ದೇಹ ಮಾಯಾ ಹಿ ಸಾಕ್ಷಾತ್ ಗಿರಿಶಾಸ್ವರಾಣಾಂ ಕಾರ್ಯಾಯ ಭೂಮೌ ಬಲವಾನ ಜಾಯಥಾಹ. ಆಗ ವೇದವ್ಯಾಸದೇವರು ಬಂದರು. ಅಶ್ವತ್ಥಾವರು ಬಂದು ನಿಲ್ಲಿಸ್ಕೊಂಡ್ರು. ಅವ್ರು ಇನ್ನು ಯುದ್ಧ ಮಾಡೋದಿಲ್ಲ ಅಂತ ಹೊರಟ್ಬಿಟ್ರು ಪೂರ್ತಿಯಾಗಿ. ವೇದವ್ಯಾಸರು ಬಂದರು. ಯಾರು ಅಂದರೆ ಕೃಷ್ಣ ಬಂದರು ಅಂದರು. ಯಾವ ಕೃಷ್ಣ? ವೇದಾಂತಕೃತ್ ಕೃಷ್ಣ. ವೇದಾಂತಕೃತ್ ವೇದ ವಿದೇವ ಚಾಹಂ. ಆ ಕೃಷ್ಣ ವೇದವ್ಯಾಸರು ಬಂದರು ಅಂತ ಅರ್ಥ. ಪೂರ್ಣ ಷಡ್ಗುಣ್ಯ ದೇಹ, ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ ಮತ್ತೆ ಅಬ್ಜೆಕ್ಟಿವ್ ಹಾಕಿದರು. ಪೂರ್ಣ ಷಡ್ಗುಣ್ಯ ದೇಹ ಮಾಯಾ ಹಿ ಸಾಕ್ಷಾತ್ ಗಿರೀಶ ಸುರಾಣಾಂ. ಈಗ ಹೇಳ್ತಾರೆ, ಯುದ್ಧ ಬಿಟ್ಟು ಹೋಗಬೇಡಿ. ಮತ್ತೆ ನೀವು ಯಾರು ಸಾಕ್ಷಾತ್ ರುದ್ರಾವತಾರ, ಅವ್ರು ಜ್ಞಾಪಕ ಮಾಡ್ತಾರೆ ಕೃಷ್ಣ. ನೀವು ರುದ್ರಾವತಾರ ಬಂದಿರೋದು ಯಾತಕ್ಕೆ? ನೀವೀಗ ಪಾಂಡವರ ಸೈನ್ ಕೊಲ್ಲಬೇಕು, ಭಾರಿ ಕೆಲಸ ಆಗಬೇಕಾಗಿ ನಿಮ್ಮಿಂದ. ಕಾರ್ಯಾಯ ಭೂಮೌ ಬಲವಾನ ಜಾಯಥಾಹ. ನೀವು ಭೂಭಾರಹಣದಲ್ಲಿ ಅಂಗವಾಗಲಿಕ್ಕೋಸ್ಕರ ಅವತಾರ ಮಾಡಿದ್ದೀರಿ. 3 ರೂಪ ನಿಮ್ಮದು ರುದ್ರದೇವರದು ನೋಡಿದ್ರೆ ಅವರು ತಮ್ಮ ರೂಪ ಅರ್ಥೋಗಿದೆ. ಇವ್ರು ಹೇಳ್ತಾ ಇದ್ದಾರೆ. ಇವ್ರೇನಾಗಿ ಕಷ್ಟದೃಷ್ಟಿ ಹೇಳೋಕ್ಕಾಗತ್ತೆ. ಇದೆಲ್ಲ ಕೂಡ ವೇದವ್ಯಾಸ ಸಾಕ್ಷಾತ್ ನಾರಾಯಣ. ಮಹಚ್ಚ ಕಾರ್ಯಂ ಪುನರಸ್ತಿ ದೃಷ್ಟಂ ತವಾಶು ತಚ್ಚ ಪ್ರತಿಪಾದಯೇತಿ. ಮಹತ್ ಚ ಕಾರ್ಯಂ ಪುನಃ ಅಸ್ತಿ. ಮುಂದೆ ಭಾರಿ ದೊಡ್ಡ ಕೆಲಸ ಮಾಡೋದಿದೆ ನೀವೀಗ. ಇದು ಇವು ಎಷ್ಟೇ ದಿವಸ ಯುದ್ಧ ಹೇಗೆ ಮುಗಿತಿರೋದೀಗ? 15 ಮುಗಿತಾ. ಇನ್ನಿರೋದು ಎಷ್ಟು ದಿವಸ? 3 ದಿವಸ. 3 ದಿವಸದಲ್ಲಿ ಅಶ್ವತ್ಥಾಮ ಎಷ್ಟು ಜನ ಕೊಲ್ತಾರೆ ಅಂದರೆ, ಈಗ ಅವ್ರು ಎಲ್ಲೋ ಇದ್ದಾರೆ, ನಂಬರ್ 1 ಆಗಿಬಿಡ್ತಾರೆ. ಯಾವುದರಲ್ಲಿ? ಪಾಂಡವರು ಅತಿ ಹೆಚ್ಚು ಕೊಂದಿದ್ದು ಇವರೇ. ಯುದ್ಧ ಶ್ರೇಯ ಮಾಡಿದ 3 ದಿವಸ ಅಷ್ಟೇ. ಅವರು ಉಳಿದ ದಿವಸ ಯುದ್ಧ ಸಾಮಾನ್ಯ ಮೈಲ್ಡ್ ಆಗಿತ್ತು. ಈಗ ಮೈಲ್ಡ್ ಆಗಿತ್ತು. ಅದಕ್ಕೇನು ಕಾರಣ? ಅಲ್ಲ, ಅಶ್ವತ್ಥಾಮರ ಯುದ್ಧ ಬಂದು ಮೈಲ್ಡ್ ಆಗಿ ಅದಕ್ಕಿತ್ತ. ಮರ್ತು ಬಿಟ್ಟಿದ್ದೀರಲ್ಲ? ಅಲ್ಲ, ಯಾರು ಹೇಳಿದ್ರು? ಅಲ್ಲ, ಅದು ಸರಿ. ಯಾರು ಹೇಳಿದ್ರು ತಪ್ಪು. ಅದು ಹೇಳಿದ್ದು ಕರೆಕ್ಟು. ಎಲ್ಲಿವರೆಗೆ ನಮ್ಮಪ್ಪ ಯುದ್ಧ ಮಾಡ್ತಿರ್ತಾರೋ ಅಲ್ಲಿವರೆಗೆ ಜೋರು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರು. ಮೃದು ಯೋಧಿನ ಮೆಲ್ಲ ಯುದ್ಧ ಮಾಡ್ತೀನಿ ಅಂತೇಳಿ. ಯಾರು ಹೇಳಿದ್ದು? ಕೃಷ್ಣ ಹೇಳಿದರು. ಕರ್ಣನ ಕರೆದ ಮೇಲೆ ಕರ್ಣ ಬರೋದಿಲ್ಲ ಅಂತ ಕೃಷ್ಣ. ಅಶ್ವತ್ಥಾಮರಿಗೆ ನೀವರಿಗೆ ಬನ್ನಿ ಯಾಕೆ ಹೇಳಿದ್ದೆ ಕರೆದ್ರೆ ಅವ್ರು ಹೇಳಿದರು, ಇಲ್ಲ ನಾನು ಬರೋದಿಲ್ಲ, ಗೊತ್ತಿದೆ ನಾನು ಬರೋದಿಲ್ಲ,
ಆದರೆ ಮಾತು ಕೊಡ್ತೇನೆ, ಇಲ್ಲಿವರೆಗೆ ನಮ್ಮಪ್ಪ ಬರೀ ಯುದ್ಧ ಮಾಡ್ತಿರ್ತಾರೆ, ಅಲ್ಲಿವರೆಗೆ ನಾನು ಜೋರಾಗಿ ಯುದ್ಧ ಮಾಡೋದಿಲ್ಲ, ಆಮೇಲೆ ಮಾಡ್ತೇನೆ ಅಂತ ಅರ್ಥ. ಸೊ ಈ 3 ದಿವಸ ಜೋರು ಯುದ್ಧ ಮಾಡಿದ್ದವರು. ಇದೆಲ್ಲ ಜ್ಞಾಪಕ ಇದ್ದರೆ ಈ ಮಾತಿಗೆ ಅರ್ಥ ಬರುತ್ತೆ. ಗೊತ್ತಾಯ್ತು, ಇಷ್ಟೊತ್ತು ಅವ್ರ ಯುದ್ಧ ಅಷ್ಟೇ. ಈಗ ಫುಲ್ ಯುದ್ಧ ಶುರು ಮಾಡಿದ್ರು. ಮಹಚ್ಚ ಕಾರ್ಯಂ ಪುನರಸ್ತೆ ದೃಷ್ಟಂ ತವಾಶು ತಚ್ಚ ಪ್ರತಿಪಾದಯೇತಿ, ಬೇಗ ಅದನ್ನು ಮುಗಿಸ್ಬೇಕು ನೀವು ಅಂದರು. ಆಗ ಅವರು ಒಪ್ಕೊಂಡ್ರು. ತಥೋದಿತಃ ಪ್ರಾತರಿತಿ ಬ್ರುವಾಣೋ ಯಯೌ ಪ್ರಣಮ್ಯ ಅಖಿಲ ವೇದ ಯೋನಿಂ. ತಥೋದಿತಃ ಪ್ರಾತಃ ಇತಿ ಬ್ರುವಾಣಃ. ಆಯ್ತು, ಒಪ್ಕೊಂಡ್ರು, ಯುದ್ಧ ಮಾಡ್ತೀವಿ. ಅದು ಇವತ್ತಿಲ್ಲ, ನಾಳೆ ಬರ್ತೀನಿ, ಇವತ್ತಾಗಲ್ಲ ನಾವು ಹೊರಟ್ಬಿಟ್ರು. ಅದು ಇಲ್ಲಿ ನೋಡಿ, ಮಾತು ಕಳಿಸಿದ್ರು ಸರಿ ಹೋಯ್ತು. ಈಗಲೇ ಮಾಡ್ತೀರಿ ಅಂತ ಹೋಗಲಿಲ್ಲ. ಆ ಮಟ್ಟಿಗೆ ಏನಾಯಿತು, ಶುದ್ಧ ಧರ್ಮ ಆಗಲಿಲ್ಲ. ಆಗ ಅವ್ರು ಹೇಳಿದಾಗ ನಾಳೆ ಕೊಡ್ತೀವಿ, ಇಷ್ಟೆಲ್ಲ ಹೇಳಿದ್ರು ನಾಳೆ ಕೊಡ್ತೀನಿ, ಏನಾಯ್ತು ಅಲ್ಲಿಗೆ ಪೂರ್ತಿ ಪಾಲನೆ ಮಾಡ್ಲಿಕ್ಕಾಗಲಿಲ್ಲಲ್ಲ, ಸ್ವಲ್ಪ ಡೌನ್ ಆಯಿತು. ಮಾತು ಕೇಳಿದ್ದಕ್ಕೋಸ್ಕರ ಶ್ರೇಷ್ಠ, ಸಂಶಯ ಇಲ್ಲ. ಆದರೆ ಈಗಲೇ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಆಯಿತು. ಭೀಮಸೇನದೇವರು ಏನು ಮಾಡ್ತಿದ್ರು, ತಕ್ಷಣ ಹೊಡ್ತಿದ್ರು. ಅವ್ರ ಅಪ್ಪನೇ ದುರ್ಯೋಧನ ಬೈದಿದ್ದಕ್ಕೆ ಏನು ಮಾಡಿದ್ರು ಅವರು, ಯುದ್ಧ ನಿಲ್ಲಿಸ್ತಾರೆ, ನೈಟ್ ಯುದ್ಧ ಮಾಡಿದ್ರಲ್ಲ ಅವತ್ತು. ಇವ್ರು ಹಾಗೆ ಮಾಡಲಿಲ್ಲ, ಬೆಳಿಗ್ಗೆ ಮಾಡ್ತೀನಿ ಅಂತ ಹೊರಟುಬಿಟ್ರು. ಪ್ರಾತಃ ಇದೆ ಅಂದರೆ ಗುಣನೂ ಇದೆ, ಅಸಾಮಂಜಸ್ಯನೂ ಇದೆ. ಬ್ರುವಾಣ್ ಯಾರು ಮಾಡ್ತಾರೆ ಈಗ, ನೀವಾಗ ತಲೆ ಕೆಡಿಸ್ಕೊತೀರಿ ಅದರ ಯಾರು ಸಂಸ್ಕಾರದ ಬಗ್ಗೆ ಒಂದು ನಿಯಮ ಇದೆ. ಯುದ್ಧದ ನಡೀತಿದ್ದಾಗ ಯುದ್ಧ ಮುಗಿಯವರೆಗೆ ಯಾರಿಗೆ ಅಂತ್ಯ ಸಂಸ್ಕಾರ ಮಾಡೋಗಿಲ್ಲ. ಈ ಹೆಸರು ತೋರಿಸ್ತಾನೆ ಇರ್ತಾರೆ, ಯಾರು ಸತ್ರು ಇತ್ತೀಚೆಗೆ ಗುಡಿಸ್ಬಿಟ್ಟಿರ್ತಾರೆ. ಮೊನ್ನೆ ಬಂತಾರೆ ಟಿ ವಿ ಒಳಗೆ, ಆಗೋದು ಹಚ್ಬಿಡೋದಕ್ಕೆ ಮಾಡಬಾರ್ದು. ಹಾಗೆ ಯುದ್ಧ ಮುಗಿಯವರೆಗೆ ಏನು ಮಾಡಬಾರ್ದು, ಅಂತ್ಯ ಸಂಸ್ಕಾರದ ಕೆಲಸ ಇಲ್ಲ. ಅದು ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಯುದ್ಧ ಆಗಬೇಕಲ್ಲ, ಮತ್ತೆ ಅದು ಸಾಧ್ಯ ಇಲ್ಲ. ಅವೆಲ್ಲ ಡೀಟೇಲಾಗಿ ಮಹಾಭಾರತ ಹೇಳ್ತಾರೆ. ಓದೋದಿಲ್ಲ ಅಂದರೆ ತಲೆ ತೋಚಿದ್ದು ತೊಗೊಳೋದು, ತಲೆ ತೋಚಿ ಸೇರಿಸೋದು, ಬರೀತಿರೋದು ಅಷ್ಟೇ. ಅಲ್ಲೇನಿದೆ ಫುಲ್ ತೊಗೋಬೇಕಾದ್ರೆ ಆಗ ಅದು ಪರ್ಫೆಕ್ಷನ್ ಅರ್ಥ ಆಗುತ್ತೆ. ಇಲ್ಲ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೆ, ಆಗಲ್ಲ ಬಿಟ್ಟು ಬಿಡ್ತಾರೆ ಅಷ್ಟೇ. ಆ ಲೆವೆಲ್ನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾರೆ, ಬಿಟ್ಬಿಡ್ತಾರೆ. ತಥೋದಿತಃ ಪ್ರಾತರಿ, ಯಾರ ಬಗ್ಗೆ ಬೇಕಾದ್ರೂ ಬರೀಬೇಕು. ಇಂಜಿನಿಯರಿಂಗ್ ಬುಕ್ ಯಾರು ಬರೀಲಿಕ್ಕಾಗುತ್ತಾ? ಈಗ ಯಾರು ಬರೀಬೇಕು, ಯಾರು ಬರೀಬೇಕು? ಅವನೇ ಬರೀ ಇಂಜಿನಿಯರಿಂಗ್ ಟೆಕ್ಸ್ಟ್ ಬೈ ರಿಟರ್ನ್ ಬೈ ಪೊಯೆಟ್ ಅಂತ ಬರೋದು ಗತಿ ಏನಾಗುತ್ತೆ ಗೊತ್ತಾಯ್ತಾ? ಮೆಡಿಕಲ್ ಬುಕ್ ರಿಟರ್ನ್ ಬೈ ಗುಡ್ ಪೊಯೆಟ್, ಇಂಟರ್ನ್ಯಾಷನಲ್ ಪೊಯೆಟ್ ಬರೆದ್ರು ಪ್ರಯೋಜನ ಇಲ್ಲ. ಯಾತಕ್ಕೆ? ಅದು ಪೊಯೆಟ್ರಿ ಆಗುತ್ತೆ, ಮೆಡಿಕಲ್ ಬುಕ್ ಆಗಲ್ಲ. ನಮ್ಮಲ್ಲಿ ಹಾಗಲ್ಲ. ಎಲ್ಲದಕ್ಕೂ ನೀವೇ ಮಹಾಭಾರತ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ತಿಳ್ಕೊಬೋದು. ನಮ್ಮಲ್ಲಿ ಹಾಗೆ ಬಿಟ್ಟಿದೆ ಆ ಥರ. ಈಗ ತಿಂತೇಳಿ ಓದಬಾರ್ದು. ಆಶ್ಚರ್ಯ ಅಂದರೆ ಆಶ್ಚರ್ಯ. ಎಷ್ಟು ಅನ್ಯಾಯ ಆಗಿದೆ ಅಂದರೆ ಬೇಸಿಕ್ ವರ್ಕ್ ಅದು. ಆಚಾರ್ಯ ಎಲ್ಲರಿಗೂ ಕಾಮನ್ ಟೆಕ್ಸ್ಟ್ ಅಂದರೆ ಮಹಾಭಾರತ ಅಂತ ಹೇಳಿನೇ ಶುರು ಮಾಡಿದ್ದು ಬರಲಿಕ್ಕೋಸ್ಕರ. ಅದನ್ನು ಯಾರೂ ಓದೋದಿಲ್ಲ ಅಂತ ಹೇಳಿದರೆ ಎಲ್ಲಿ ಬರುತ್ತಾಗ? ಟೆಕ್ಸ್ಟ್ ಬುಕ್ ಓದೋ ಪರೀಕ್ಷೆಗೆ ಹೋದ್ರೆ ಏನಾಗ್ತಾರೆ? ಪಾಸಾಗಲಿಕ್ಕೆ ಸಾಧ್ಯನೇ ಇಲ್ಲ. ತಥೋದಿತ ಪ್ರಾತರಿತಿ ಬ್ರುವಾಣೋ ಯಯೌ. ಇವರು ಏನು ಓದಿರ್ತಾರೆ ಶಾಸ್ತ್ರದಲ್ಲಿ, ಅನುವ್ಯಾಖ್ಯಾನ ಶೋಧ ಎಲ್ಲ ಇಲ್ಲಿ ಅಪ್ಲೈ ಆಗೋದು. ಇಲ್ಲಿ ಎಲ್ಲ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ರಮಾಣ ಪ್ರಮೇಯಗಳ ವ್ಯವಸ್ಥೆ ಹೇಗೆ ಮಾಡಬೇಕು, ಯಾವುದಿದು, ಯಾವುದಕ್ಕೆ ಅರ್ಥ ಏನು ಕ್ಲಿಯರಾಗಿ ಗೊತ್ತಾಗೋದು ಆ ಅಪ್ಲಿಕೇಶನ್ ಇದ್ದರೆ ಮಾತ್ರ. ಅದು ತೊಗೊಂಡು ಏನು ಮಾಡೋದು? ಬರೀ ಕಟ್ಗೆ ಆಗುತ್ತೆ ಹೊರತು ಗುರಿನೇ ಇಲ್ಲ. ಗುರಿ ಇರಬೇಕಾದ್ದು ಇದರಲ್ಲಿ. ತಥೋದಿತ ಪ್ರಾತರಿತಿ ಬ್ರುವಾಣ ಯಯೌ ಪ್ರಣಮ್ಯ ಅಖಿಲ ವೇದ ಯೋನಿಂ. ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡೇ ಹೋದರು. ಅಂದರೆ ಅವ್ರಿಗೆ ಗೊತ್ತು ವೇದವ್ಯಾಸ ನಾರಾಯಣ ಅಂತ ಗೊತ್ತಿತ್ತು ಅಂತ ಅರ್ಥ. ಯಯುಸ್ತಮನ್ಮೇವ ಸುಯೋಧನಾದಯೋ ದುಃಖಾನತಾಸ್ತೆ ಶಿಬಿರಾಯ ಭೀತಾಃ ಪಾರ್ಥಾಃ ಚ ಸರ್ವೇ ಮುದಿತಾ ಜನಾರ್ದನಂ ಪರಂ ಸ್ತುವಂತಃ ಶಿಬಿರಾಯ ಜಗ್ಮುಃ. ತತ್ರಾಪಿ ರಾತ್ರೌ ಅಮಿತಾನ್ ಹರೇರ್ಗುಣಾನ್ ಅನುಸ್ಮರಂತೋ ಮುಹುದುಸ್ಸಮೇತಾಃ. ಯಯುಃ ತಂ ಅನು ಏವ ಸುಯೋಧನಾದಯಃ. ಯಾವಾಗ ಅವ್ರು ಬಿಸಾಕಿ ಹೋದರು ಧನಸ್ಸನ್ನು, ಇನ್ನೇನು ಯುದ್ಧ ಮಾಡೋ ಮೇನ್ ಅವರೇನೆ. ಎಲ್ಲ ಅವತ್ತು ಯುದ್ಧ ನಿಲ್ಲಿಸ್ಬಿಟ್ಟು ಹೊರಟ್ರು ಎಲ್ಲರೂ ಕೂಡ. ದುಃಖಾನತಾಹ, ದುಃಖದಿಂದ ತಲೆ ಬಾಯ್ಕೊಂಡು ಹೊರಟರು. ಶಿಬಿರಾಯ ಭೀತಾಹ, ಇಲ್ಲಿಗೆ ಶಿಬಿರಕ್ಕೆ ಆ ಟೆಂಟ್ ಹಾಕ್ಕೊಂಡಿದ್ರೆ ಅಲ್ಲಿ ಹೊರಟರು. ಪಾರ್ಥಾಶ್ಚ ಅದು ಎರಡು ಭಯ ಅವರಿಗೆ. ಒಂದು ಅಶ್ವತ್ಥಾಮರು ಕೈಲಾಗಲಿಲ್ಲ, ದ್ರೋಣಾಚಾರ್ಯ ಹೋಗೇ ಬಿಟ್ರು. ಗೊತ್ತಾಯ್ತಾ? ನಾರಾಯಣಾಸ್ತ್ರದ ಅದ್ಭುತ ಅಸ್ತ್ರ ಏನು ಕೆಲಸ ಮಾಡಲಿಲ್ಲ, ಎಲ್ಲ ಇದಾಗಿ ಕೃಷ್ಣ ಕಾಪಾಡಿಬಿಟ್ಟ. ಆಗ್ನೇಯಾಸ್ತ್ರನೂ ಹೋಯ್ತು. ಅಂದರೆ ಅವ್ರಿಗೆ ಹೋಪ್ಸೇ ಇಲ್ಲ. ಆ ಸ್ಥಿತಿ ಬಂದು ಪಾರ್ಥಾಶ್ಚ ಸರ್ವೇ ಮುದಿತಾ ಜನ. ಅವರು ದುಃಖದಿಂದ ಅವ್ರು ಹೋದರೆ ಮುದಿತಾಹ, ಅವರು ಭೀತಾಹ, ಇವರು ಮುದಿತಾಹ, ಭಾರಿ ಆನಂದದಿಂದ ಜನಾರ್ದನಂ ಪರಂ ಸ್ತುವಂತಹ, ಕೃಷ್ಣನು ಭಾರಿ ಜೋರು ಮಾಡಿ ಸ್ತೋತ್ರ ಮಾಡ್ತಿದ್ದಾರೆ. ಅದಕ್ಕೆ ಇನ್ನೊಂದು ಮಹಿಮೆ ಗೊತ್ತಾಯ್ತು ಅವ್ರಿಗೆ. ಏನು ಮಹಿಮೆ? ನಾರಾಯಣಾಸ್ತ್ರದಿಂದ ಕಾಪಾಡಿದ ಮಹಿಮೆ. ಅದು ಅವ್ರಿಗೆಲ್ಲ ಕೃಷ್ಣನ ಬಗ್ಗೆ ಜಾಸ್ತಿ ಆಗ್ತಾ ಹೋಗ್ತು ಭಕ್ತಿಗೆಲ್ಲ. ವೈಜಯಂತಿ ಮಾಲೆ ಆಯಿತು, ಆಶ್ಚರ್ಯಪಟ್ಟು ಭಾರಿ ಸಂತೋಷಪಟ್ಟರು. ಮಹಿಮೆ ಎಷ್ಟು ಅಂತ ಗೊತ್ತಾಯ್ತಾ? ಆ ವಿಷಯ ಕೇಳಿದಾಗ ಇರತ್ತೆ ಭಕ್ತಿ ಬರುತ್ತೆ. ಇನ್ನು ಓದ್ದೇ ಹೋದಾಗ ಬರೀ ನಾವು ಗುಣಪೂರ್ಣ ಅಂತ ಹೇಳೋದೇ ಹೊರತು ಇಲ್ಲಿ ಸಿಗಲ್ಲ, ದೃಷ್ಟಾಂತ ಸಿಗೋದಿಲ್ಲ. ಕೃಷ್ಣ ಗುಣಪೂರ್ಣ ಸರ್ವಸಮರ್ಥ, ಇಲ್ಲಿ ಸರ್ವಸಮರ್ಥ ಗೊತ್ತಾಗುತ್ತೆ. ಅದೆಲ್ಲ ತಿಳ್ಕೊಂಡ್ಬಿಟ್ರೆ
ಅವರಿಗೆಲ್ಲ ಅಂದರೆ ನಮಗೆ ಆಶ್ಚರ್ಯ, ಕೃಷ್ಣನ ಮಹಿಮೆ ಇತ್ಯಾದಿ ಕಂಡು ಅವರಿಗೆ ಹೆಚ್ಚು ಆನಂದ ಆಗ್ತಿರ್ಬೇಕಾದ್ರೆ ನಾವು ಹೋದ್ರೆ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾಗಲಿಲ್ಲ. ಈಗ ಫುಲ್ ಮಿಸ್ ಮಾಡೋಣಾಗ ಆ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇಲ್ಲ. ಅಖಿಲ ವೇದ ಯೋನಿಂ ಪಾರ್ಥಾಶ್ಚ ಸರ್ವೇ ಮುದಿತಾ ಜನಾರ್ದನಂ ಪರಂ ಸ್ತುವಂತಹ ಶಿಬಿರಾಯ ಜಗ್ಗು. ಜನಾರ್ದನ ಅಂತ ಪದ ಉಪಯೋಗಿಸಿದರು. ಜನಾರ್ದನ ಪದ ಎಲ್ಲಿ ಉಪಯೋಗಿಸ್ತಾರೆ ಸಾಮಾನ್ಯವಾಗಿ? ಸಂಹಾರ ಕಾರ್ಯ ಮಾಡಿದಾಗ. ಶ್ರಾದ್ದ ಪಕ್ಷದ ಜನಾರ್ದನ ವಾಸ್ತೇವ ಅಂತ ಹೇಳೋದಿಲ್ಲ. ಕೃಷ್ಣ ಏನು ಕೊಡಿಸ್ತಾ ಇದ್ದಾನೆ ಶತ್ರುಗಳನ್ನ, ಜನಾರ್ದನ ಪದ ಉಪಯೋಗಿಸ್ತಾರೆ. ನಜಾಯತೆ ಇತಿ ಜನಃ ಅರ್ಧ ಇತಿ ಶತ್ರುನಿತಿ ಅರ್ಧನಃ ಜನಶ್ಚಾಸೋ ಅರ್ಧನಶ್ಚ ಜನಾರ್ದನಃ ಅಂತ ಅದು ಅರ್ಥ. ಅದಕ್ಕೆ ಅವನಿಗೆ ಹುಟ್ಟಿಲ್ಲ, ಉಳಿದವರ ಕೆಟ್ಟವರನ್ನು ಸದೆ ಬಿಡಿತಾನೆ ಕೃಷ್ಣ. ಅದಕ್ಕೆ ಜನಾರ್ದನ ಅಂತ ದೇವರಿಗೆ ಹೆಸರು. ಸ್ತುವಂತಹ ಶಿಬಿರಾಯ ಜಗ್ಮುಹು, ಶಿಬಿರಕ್ಕೆ ಹೋದು ಸ್ತೋತ್ರ ಮಾಡ್ತಾನೆ. ಅಷ್ಟೇ ಅಲ್ಲ, ತತ್ರಾಪಿ ರಾತ್ರವು, ರಾತ್ರಿಯಲ್ಲೂ ಕೂಡ ಅವ್ರ ಯುದ್ಧ ನಡೀತಾ ಇದೆ. ಇಷ್ಟಾದ್ರೂ ಗಮನ ಯಾವ ಕಡೆ ಇದೆ ಅವರಿಗೀಗ? ಕೃಷ್ಣನ ಹಿರಿಮೆ ಬಗ್ಗೆ ಇದೆ ಹೊರತು ಬೇರೆ ವಿಷಯ ಮಾತಾಡ್ತಾ ಇಲ್ಲ. ನೋಡಿ ಇಲ್ಲಿ, ಅಮಿತಾನ್ ಹರೇರ್ ಗುಣಾನ್ ಅನುಸ್ಮರಂತಹ ಮುಮುದುಹು ಸಮೇತಾ. ಕೃಷ್ಣನ ಸ್ತೋತ್ರ ಮಾಡ, ಅನುಸ್ಮರಂತಹ ಅಂದ್ರೆ ಏನು? ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ, ಪುನಃ ಪುನಃ ಸ್ಮರಣೆ ಮಾಡ್ತಾ ಇದ್ದಾರೆ. ಮುಮುದುಹು ಸಮೇತಾಹ, ಸಮೇತ ಒಟ್ಟಾಗಿ. ಪಾಂಡವರೆಲ್ಲ ಎಲ್ಲರೂ ವೈಷ್ಣವರೇ, ಎಲ್ಲ ಒಬ್ಬ ಅಯೋಗ್ಯ ಇರಲಿಲ್ಲ. ಅದರಿಂದಾಗಿ ಎಲ್ಲರೂ ಒಟ್ಟಾಗಿ ಬಿಟ್ಟೆ ದೇವರನ್ನ, ಕೃಷ್ಣನನ್ನ ಗುಣಗಳನ್ನು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದರು. ಅಲ್ಲಿಗೆ ಬಂದ್ರೆ ವಾಪಸ್ ಒಪ್ಕೊಂಡು ಅಲ್ಲಿ ಬರ್ತೀನಿ ಅಂತ. ಹೌದು, ಇವತ್ತು ಯುದ್ಧ ಬಿಟ್ಬಿಟ್ರಲ್ಲ, ಬಿಟ್ಬಿಟ್ಟು ವಾಪಸ್ ಹೊಟ್ಬಿಟ್ರಲ್ಲ. ನೈಟ್ ಯುದ್ಧ ಆಗಿಲ್ಲ, ಎಲ್ಲಿ ಆಯ್ತು ಕಂಟಿನ್ಯೂ, ಎಲ್ಲಿದೆ ಕಂಟಿನ್ಯೂ ಆಯ್ತು ಅಂತ. ಯುದ್ಧ ಬಿಟ್ಬಿಟ್ರು ಅಂತ ಹೇಳಿದ್ರು. ಬಿಟ್ಟು ವಾಪಸ್ ಬಿಟ್ಟು ಬೇರೆ ಇವರೇ ಮಾಡೋದು. ಈಗ ಬೌಲರೇ ಇಲ್ಲ, ಬ್ಯಾಟ್ ಮಾಡೋದೇನೀಗ, ಮುಗಿದೋಯ್ತು. ಅಂದರೆ ಯುದ್ಧ ಸ್ಟಾಪ್ ಆಯ್ತು ಅವತ್ತಿಗೆ. ಅಂದರೆ 15 ದಿವಸ ಯುದ್ಧ ಪೂರ್ತಿ ನಡೀಲಿಲ್ಲ, ಪೂರ್ತಿನೇ ಆಗಲೇ ಇಲ್ಲ. ಪೂರ್ತಿನ ಹಿಂದಿನ ದಿವಸ ನೈಟಲ್ಲೇ ಯುದ್ಧ ಮಾಡಿದ್ರು. ಈಗ ಅಶ್ವತ್ಥಾವ್ರು ಹೊರಟೋದ್ರು. ದ್ರೋಣಾಚಾರ್ಯ ಸೇನಾಪತಿ ಮುಗಿದೋಯ್ತು, ಸೇನಾಪತಿನೇ ಇಲ್ಲ. ಅದಕ್ಕೇನಾಯ್ತು, ಯುದ್ಧ ನಿಂತೋಯ್ತು ಅಷ್ಟೇ. ಅವಾಗ ಯುದ್ಧ ಹೊಡೆಯೋದಿಲ್ಲ. ಈಗ ಅವಾಗ ಇಲ್ದಾಗ ಯುದ್ಧ ಮಾಡೋದಿಲ್ಲ. ಹಾಗೆ ಅರೇಂಜ್ ಆಗಿಲ್ಲ, ಅದರಿಂದ ಮಾಡೋದಿಲ್ಲ. ಏನೋ ನೈಟ್ ಆಗಿಲ್ಲ ಇನ್ನೂ ಕೂಡ. ಅದು ನೈಟ್ವರೆಗೆ ಬಂದು ಇನ್ನೂ ಸ್ವಲ್ಪ ಯುದ್ಧ ಮಾಡ್ಬೋದಾಗಿತ್ತು. ಅವರು ಟೈಮ್ ಇತ್ತು ಇನ್ನೂ ಕೂಡ. ಕೆಲವು ಓವರ್ ಇರ್ಬೇಕಲ್ಲಿ ನಿಲ್ಲಿಸ್ಬಿಡ್ತಾರೆ ಆಟನ, ಸಾಕು ಇಬ್ಬರು ಡ್ರಾ ಮಾಡ್ಕೊಂಡ್ಬಿಡ್ತಾರಲ್ಲ, ಆ ಥರ ಆ ಸ್ಥಿತಿ ಬಂತು. ಆ ಆಟ ಕಂಪ್ಲೀಟ್ ಮಾಡಲೇ ಇಲ್ಲ. ಯಾಕೆ ಮುಂದೆ ಏನಿಲ್ಲ, ಲೀಡರೇ ಇಲ್ಲ, ಈಗ ಕ್ಯಾಪ್ಟನೇ ಇಲ್ಲ. ಅದರಿಂದಾಗಿ ಇವ್ರ ಕಡೆಗೆ ಅವ್ರು ಹಡಿಲಕ್ಕೆ ಹೋಗಲಿಲ್ಲ. ಅವ್ರ ನಿಯಮ ಪಾಲನೆ ಮಾಡಿದರು. ಇವರು ದುಃಖಿತರಾಗಿ ಇವರು ಯುದ್ಧ ಮಾಡಲಿಲ್ಲ. ಅವ್ರು ಬೇಕಾಗಿ ಏನು ಮಾಡ್ಬೋದಾಗಿತ್ತು, ಇವ್ರು ಹಿಡಿದವ್ರು ಹೊಡೆದಾಕ್ಬೋದಾಗಿತ್ತು, ಮಾಡಲಿಲ್ಲ. ಯಾಕೆ? ಅದು ಧರ್ಮ ಅಲ್ಲ ಅಂತ ಬಿಟ್ಬಿಟ್ಟು. ಅದು ಇಂಥ ಸಮಯದಲ್ಲೂ ಕೂಡ ಪಾಂಡವರು ಧರ್ಮದ ಪಾಲನೆ ಮಾಡ್ತಾರೆ, ಬಹಳ ಮುಖ್ಯ ಅದು. ತತ್ರಾಪಿ ರಾತ್ರವು ಅಭಿತಾನ್ ಹರೇರ್ ಗುಣಾನ್ ಅನುಸ್ಮರಂತೋ ಮೂದು ಸಮೇತಾ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ನಾರಾಯಣಾಸ್ತ್ರ ಉಪಶಮನಂ ನಾಮ ಷಡ್ವಿಂಶೋ ಅಧ್ಯಾಯ. 6ನೇ ಅಧ್ಯಾಯ ಮುಗಿತು. ಪಂಚದ್ರೋಣೋ ಹತ್ವಾ ರೂಥಿನಿ. ಮುಂದೆ ಈಗ ಕರ್ಣಪರ್ವ ಪ್ರಾರಂಭ ಆಗುತ್ತೆ. ದ್ರೋಣ ಪರ್ವ ಮುಗಿತು, ಕರ್ಣಪರ್ವ ಪ್ರಾರಂಭವಾಗುತ್ತೆ.